ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತಿನ ವಿಡಿಯೋ ಬಂದು ನಾನು ಇವತ್ತಿನ ಲಾಗಲ್ಲಿ ಅವಾಗೆ ಅಪ್ಲೋಡ್ ಮಾಡಿದ್ದೆ ಹೊಸ್ದಾಗಿ ಪಿ ಜಿ ಮಾಡಿದ್ದೀವಿ ಅಂತ. ಸೊ ಪಿ ಜಿ ಹೆಂಗಿದೆ ಅಂತ ತೋರಿಸ್ತೀನಿ ಬನ್ನಿ. ನೋಡಿ, ಫುಲ್ ಬಿಲ್ಡಿಂಗ್ ಫೋಟೋ ಅಪ್ಲೋಡ್ ಮಾಡಿದ್ದೀನಿ. ನೋಡಿ ಹಿಂಗಿದೆ, ಫುಲ್ ಬಿಲ್ಡಿಂಗ್ ತೊಗೊಂಡಿದ್ದೀನಿ. ಈ ಬಿಲ್ಡಿಂಗಲ್ಲಿ 3 ಪೋರ್ಷನ್ಸ್ ಇದ್ದಾವೆ. ಕೆಳಗಡೆ ಒಂದು ಫ್ಲೋರ್ ಇದೆ, ಮೇಲೆ 2 ಫ್ಲೋರು, ಮತ್ತು ಸೈಡಲ್ಲಿ ಒಂದು ಸಿಂಗಲ್ ಬೆಡ್ರೂಮ್ ಮನೆ ಇದೆ. ಬನ್ನಿ ಹೆಂಗಿದೆ ಅಂತ ತೋರಿಸ್ತೀನಿ ಇವಾಗ. ನೋಡಿ, ನಾವು 2nd ಫ್ಲೋರಲ್ಲಿರೋದು. ಫಸ್ಟ್ ಅಲ್ಲಿಂದನೇ ತೋರಿಸ್ತೀನಿ ಬನ್ನಿ. ಎಲ್ಲ ರೂಮಿಗೂ ಮಂಚಗಳು ಹಾಕಿಲ್ಲ, ಬಂದಂಗೆಲ್ಲ ಹಾಕೋದು ಅಂತ ಸ್ವಲ್ಪನೇ ಹಾಕಿರೋದು. ಒಂದು 3 ರೂಮಿಗೆ ಮಾತ್ರ ಮಂಚ ಹಾಕಿದ್ದೀವಿ ಅಷ್ಟೇ. ನೀರಾವೆಲ್ಲ ಹಂಗೆ ಎತ್ತಿಟ್ಟಿದ್ದೀವಿ, ಬಂದಾಗ ಹಾಕ್ಕೊಡೋಣ ಅಂತ. ನೋಡಿ, ಇದ್ರ ಮೇಲೆ ಅಲ್ಲಿ ನೋಡಿ ಪಕ್ಕದಲ್ಲಿ ಕಾಣಿಸ್ತದೆ, ಅದು ಸಿಂಗಲ್ ಬೆಡ್ರೂಮ್ ಮನೆ. ಅದರಲ್ಲಿ ಯಾರೋ ರೆಂಟಿಗಿದ್ದರು, ಸೊ ಖಾಲಿ ಮಾಡ್ತಿದ್ದಾರೆ. ಅದಕ್ಕೆ ಅದನ್ನು ಆಮೇಲೆ ತೋರಿಸ್ತೀನಿ. ಅವ್ರದ್ದು ಇನ್ನೊಂದು ಸ್ವಲ್ಪ ಲಗೇಜ್ ಇದೆ, ತೊಗೊಂಡೋಗ್ತಿದ್ದಾರೆ, ಅದು ಆಮೇಲೆ ತೋರಿಸ್ತೀನಿ ಬನ್ನಿ. ಇವಾಗ ಇನ್ನೊಂದು ಪೋರ್ಷನ್ ಹೆಂಗಿದೆ ಅಂತ ತೋರಿಸ್ತೀನಿ ಬನ್ನಿ. ನೋಡಿ, ಇಲ್ಲಿ ನಾವಿರ್ತೀವಿ ಇಲ್ಲಿ. ನೋಡಿ, ಇದು ಹಾಲು. ನೋಡಿ, ಇದು ಡೈನಿಂಗ್ ಹಾಲು. ಇಲ್ಲಿ ದೇವ್ರ ಮನೆ ಇದೆ ನೋಡಿ. ನೋಡಿ, ಇದರಲ್ಲಿ ಒಂದು ರೂಮ್ ಇದೆ. ನೋಡಿ ರೂಮ್ ಹೆಂಗಿದೆ ಅಂತ. ಕಬೋರ್ಡ್ಸ್ ಇದ್ದಾವೆ, 2 ಕಬೋರ್ಡ್ ಇದೆ. ನೋಡಿ ಕಬೋರ್ಡ್ಸ್ ಹೆಂಗಿದ್ದಾವೆ ಅಂತ. ಅಟ್ಯಾಚ್ ವಾಶ್ರೂಮ್ ಇದೆ. ನೋಡಿ, ವಾಶ್ರೂಮು ತೋರಿಸ್ತಾ ಇದ್ದೀನಿ. ಇವಾಗ ಕಿಚನ್ ತೋರಿಸ್ತಾ ಇದ್ದೀನಿ. ಇನ್ನು ಕಿಚನಲ್ಲಿ ನಾನೆಲ್ಲ ಜೋಡಿಸ್ಕೊಂಡ್ಮೇಲೆ ಮತ್ತೆ ಒಂದು ಸಲ ನೀಟಾಗಿ ತೋರಿಸ್ತೀನಿ ಏನೇನು ಜೋಡಿಸ್ಕೊಂಡಿದ್ದೀನಿ ಅಂತ. ನಾವು ಇಲ್ಲೇ ಅಡುಗೆ ಮಾಡೋದು. ಸೊ ಇವಾಗ ಮೇಲೆ ಇನ್ನೂ ಒಂದು 3 ರೂಮ್ ಇದ್ದಾವೆ, ತೋರಿಸ್ತೀನಿ ಬನ್ನಿ. ನೋಡಿ, ಇದು ಹಾಲು ಫ್ರೀಯಾಗಿರುತ್ತೆ. ಇಲ್ಲೇನು ನಾವು ಮಂಚ ಹಾಕಲ್ಲ. ಒಂದು 3 ರೂಮಲ್ಲಿ ಮಾತ್ರ ಮಂಚ ಹಾಕಿದ್ದೀವಿ. ಬನ್ನಿ ತೋರಿಸ್ತೀನಿ ಹೆಂಗಿದೆ ಅಂತ. ನೋಡಿ, ಈ ರೂಮಲ್ಲಿ 2 ಮಂಚ ಹಾಕಿದ್ದೀವಿ. ಒಂದು ಸಿಂಗಲ್ ಕಟ್ಟು, ಒಂದು ಡಬಲ್ ಕಟ್ ಹಾಕಿದ್ದೀವಿ. ನೋಡಿ, ನೋಡಿ ಹೆಂಗಿದೆ ರೂಮು. ಮತ್ತು ನೆಕ್ಸ್ಟ್ ರೂಮ್ ತೋರಿಸ್ತೀನಿ ಬನ್ನಿ. ನೋಡಿ, ಇಲ್ಲಿ ಸಿಂಗಲು 4 ಮಂಚ ಹಾಕಿದ್ದೀವಿ. ನೋಡಿ, ಕಬೋರ್ಡ್ಸ್ ಎಲ್ಲ ಹೆಂಗಿದ್ದಾವೆ ಅಂತ ತೋರಿಸ್ತಿದ್ದೀನಿ ನೋಡಿ. ನೋಡಿ, ಕಬೋರ್ಡ್ಸ್ ಎಲ್ಲ ದೊಡ್ಡದಾಗಿ ಚೆನ್ನಾಗಿದ್ದಾವೆ. ಬನ್ನಿ, ಈ ರೂಮ್ ಆಯ್ತಲ್ಲ. ಇವಾಗ ನೆಕ್ಸ್ಟ್ ರೂಮ್ ತೋರಿಸ್ತೀನಿ ಬನ್ನಿ. ನೋಡಿ, ಇಲ್ಲಿ ಸದ್ಯಕ್ಕೆ 3 ಮಂಚ ಹಾಕಿದ್ದೀವಿ. ಇನ್ನೂ 2 ಮಂಚ ಹಾಕಬೇಕು. ಇಲ್ಲಿಗೆ ಸದ್ಯಕ್ಕೆ 3 ಹಾಕಿದ್ದೀವಿ. ನೋಡಿ, ಕಬೋರ್ಡ್ಸ್ ಹೆಂಗಿದೆ ಅಂತ ತೋರಿಸ್ತೀನಿ ನೋಡಿ. ಇಲ್ಲಿ ನೋಡಿ, ಎಲ್ಲ ರೂಮಲ್ಲೂ ಇದೇ ಥರ ದೊಡ್ಡದಾಗಿ ಮಿರರ್ ಇದ್ದಾವೆ. ನೋಡಿ, ಕಬೋರ್ಡ್ಸು ಈ ಥರ ಚೆನ್ನಾಗಿದ್ದಾವೆ.
ಬಾಲ್ಕನಿ ತೋರಿಸ್ತಿದ್ದೀನಿ. ಇಲ್ಲಿ ಫೇಸ್ ವಾಶ್ ಎಲ್ಲ ಮಾಡ್ಕೋಬೋದು. ಇವಾಗ ವಾಶ್ರೂಮ್ ತೋರಿಸ್ತೀನಿ ಬನ್ನಿ. ನೋಡಿ ಈ ಥರ ಇದೆ ವಾಶ್ರೂಮು. ಇವಾಗ ಬಟ್ಟೆ ವಾಶ್ ಮಾಡೋದು ತೋರಿಸ್ತೀನಿ ಬನ್ನಿ. ನೋಡಿ ಇಲ್ಲಿ ಹೊರಗಡೆ ಬಟ್ಟೆ ವಾಶ್ ಮಾಡೋದು ಇಲ್ಲಿ ಆರಾಮಾಗೈತೆ, ಫ್ರೀಯಾಗಿದೆ ನೋಡಿ ಇಲ್ಲೆಲ್ಲ. ಮತ್ತೊಂದು ಸಲ ತೋರಿಸ್ತಾ ಇದ್ದೀನಿ ರೂಮ್ಸ್ ಎಲ್ಲ ಹೆಂಗಿದಾವೆ ಅಂತ. ನಮ್ಮ ಅತ್ತೆಯವ್ರು ಬಂದು 4-5 ವರ್ಷ ಆಗಿರ್ಬೇಕು ತುಮಕೂರಿಗೆ. ಅವರು ಪಿ ಜಿನೇ ಮಾಡ್ಕೊಂಡಿದ್ದು. ಇವಾಗ ಅವ್ರದ್ದು ಪಿ ಜಿ ಇದೆ ಬೇರೆ ಕಡೆ. ಇದು ನಾನು ನಮ್ಮ ಹಸ್ಬೆಂಡ್ ಸಪ್ರೇಟ್ ಮಾಡೋಣ ಅಂತ ಸಪ್ರೇಟ್ ಮಾಡ್ತಾ ಇರೋದು. ವರ್ಷದ ಮುಂಚೆನೇ ಅಂದ್ಕೊಂಡಿದ್ವಿ ಮಾಡಬೇಕು ಅಂತ, ಬಟ್ ನಾನು ಪ್ರೆಗ್ನೆಂಟ್ ಇದೆ, ಅದಕ್ಕೋಸ್ಕರ ಮಾಡೋಕ್ಕಾಗಲಿಲ್ಲ. ಇವಾಗ ಡೆಲಿವರಿ ಆಗಿ ನಮ್ಮ ಪಾಪುಗೆ ಇವತ್ತಿಗೆ 7 ತಿಂಗಳು ತುಂಬಿ 8ರಲ್ಲಿದೆ. ಸೊ ಅದಕ್ಕೋಸ್ಕರ ಮಾಡ್ತಾಯಿದ್ದೀವಿ. ಇದು ನಮ್ಮದು ಬಂದುಬಿಟ್ಟು ಪಾವಗಡ ಊರು. ಪಾವಗಡದತ್ತ ದೇವಲಕೆರೆ ಅಂತ ಹಳ್ಳಿ. ಯಾರಿಗೇನು ಗೊತ್ತಿದ್ರೆ ಕಮೆಂಟ್ ಮಾಡಿ ಊರು. ನನ್ನ ತವ್ರ ಮನೆ ಬಂದುಬಿಟ್ಟು ಮಡಗಶಿರ ಹತ್ರ HR ಪಾಳ್ಯ ಅಂತ ಹಳ್ಳಿ, ಅಂದರೆ ಹನುಮಂತರಾಯನ ಪಾಳ್ಯ ಅಂತ. ಈ ಊರು ಗೊತ್ತಿದ್ರೆ ಕಮೆಂಟ್ ಮಾಡಿ. ಅಂದರೆ ನಾನು ಹುಟ್ಟಿ ಬೆಳೆದಿದ್ದೆಲ್ಲ ನಮ್ಮ ಅಜ್ಜಿ ಅವರಲ್ಲಿ ಗುಂಡಾರ್ಲಹಳ್ಳಿಯಲ್ಲಿ. ನನಗೆ ತೆಲುಗು ಅಷ್ಟೊಂದು ಬರೋಲ್ಲ, ಕನ್ನಡ ಚೆನ್ನಾಗಿ ಬರುತ್ತೆ. ತೆಲುಗು ಅಂತ ನನಗೆ ಟಚ್ಚೇ ಇಲ್ಲ, ಅರ್ಥ ಆಗುತ್ತೆ ಅಷ್ಟೇ, ಬಟ್ ಮಾತಾಡೋಕ್ಕೆಲ್ಲ ಬರೋಲ್ಲ. ನೋಡಿ ಸಿಂಗಲ್ ಶೇರಿಂಗು, ಡಬಲ್ ಶೇರಿಂಗು, 3 4 5 ಶೇರಿಂಗ್ ಇದೆ ಅಷ್ಟೇ. ನೋಡಿ ಫೆಸಿಲಿಟೀಸ್ ಏನೇನಿದೆ ಅಂದರೆ ಹಾಟ್ ವಾಟರ್ ಇದೆ, ವೈಫೈ ಇದೆ, CC ಕ್ಯಾಮ್ರಾ, ಹಾಗೆ 2 ವೀಲರ್ ಪಾರ್ಕ್ ಮಾಡೋಕ್ಕೂ ಪ್ಲೇಸ್ ಇದೆ. ಇಲ್ಲಿ ಫುಡ್ ಏನೇನು ಕೊಡ್ತೀವಿ ಅಂದರೆ ಬೆಳಗ್ಗೆ ಡೈಲಿ ಒಂದೊಂದು ಥರ ಟಿಫನ್ ಇರುತ್ತೆ, ಮಧ್ಯಾಹ್ನ ಅನ್ನ ಸಾಂಬಾರು ಇರುತ್ತೆ, ಮತ್ತು ನೈಟು ಚಪಾತಿ ಅನ್ನ ಸಾಂಬಾರು ಇರುತ್ತೆ, ಒಂದಿನ ಮುದ್ದೆ ಅನ್ನ ಸಾಂಬಾರು ಇರುತ್ತೆ. ವಾರದಲ್ಲಿ ಒಂದಿನ ಸ್ವೀಟ್ ಮಾಡ್ತೀವಿ, ಮತ್ತು ಸಂಡೇ ಎಗ್ ರೈಸ್ ಮಾಡ್ತೀವಿ ನೈಟು. ಮತ್ತು ತಿಂಗ್ಳಿಗೊಂದು ಸಲ ಚಿಕನ್ ಮಾಡ್ತೀವಿ. ನೋಡಿ ನಾನು ಲಾಸ್ಟಲ್ಲಿ ಮೆನು ಎಲ್ಲ ಅಪ್ಲೋಡ್ ಮಾಡ್ತೀನಿ, ಏನೇನು ಮಾಡ್ತೀನಿ ಅಂತ ಫೋಟೋ ಅಪ್ಲೋಡ್ ಮಾಡ್ತೀನಿ, ಚೆಕ್ ಮಾಡ್ಕೊಳ್ಳಿ ಒಂದ್ಸಲ. ಇದು ಅಡ್ರೆಸ್ ಬಂದುಬಿಟ್ಟು ವಾಲ್ಮೀಕಿ ನಗರ 4th ಕ್ರಾಸು 4th ಮೈನು. ಇದು SIT ಕಾಲೇಜ್ ಹತ್ರ, SIT ಕಾಲೇಜ್ ಆಪೋಸಿಟ್ ಬರುತ್ತೆ. ನೋಡಿ ಈ ಥರ ಬೆಡ್ಡು ಹಾಕಿದ್ದೀವಿ, ಅಂದರೆ ಎಲ್ಲ ಕಾರ್ಡ್ಸ್ಗೂ ಹಾಕಿಲ್ಲ ಇನ್ನು. ಬಂದಂಗೆ ಹಾಕ್ಕೊಡೋಣ ಅಂತ ಎಲ್ಲ ಕಾರ್ಡ್ಸ್ಗೂ ಹಾಕಿಲ್ಲ ಬೆಡ್ಡಿನ.
ಸೊ ನೋಡಿ ನಮ್ಮ ಪಿ ಜಿ ಹೆಂಗಿದೆ. ಇವತ್ತಿನ ವಿಡಿಯೋ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಹಾಗೆ ಯಾರಿಗಾದರೂ ಪಿ ಜಿ ವೇಕೆನ್ಸಿ ಇದ್ದರೆ ಸ್ಕ್ರೀನ್ ಮೇಲೆ ಕಾಣಿಸ್ತಿರೋ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡಿ. ಇನ್ನು ಏನಾದರೂ ಡೀಟೇಲ್ಸ್ ಬೇಕಾದರೆ ಈ ನಂಬರಿಗೆ ಕಾಂಟ್ಯಾಕ್ಟ್ ಮಾಡಿ. ನೀವು ಹೊಸ್ದಾಗಿ ನನ್ನ ಚಾನಲ್ ಯಾರ್ಯಾರು ನೋಡ್ತಿರೋ ಪ್ಲೀಸ್ ಎಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಇವತ್ತಿನ ವಿಡಿಯೋ ಯೂಸ್ಫುಲ್ ಇದ್ದರೆ ಒಂದು ಲೈಕ್ ಮಾಡಿ ಪ್ಲೀಸ್. ಇದೇ ಥರ ಸಪೋರ್ಟ್ ಮಾಡಿ.